ಹೇ ಗಾಯ್ಸ್, ಇವತ್ತು ಇವತ್ತು ಈ ವಿಡಿಯೋಯಿಂದ ನಂದು ಯೂಟ್ಯೂಬ್ ರಿವ್ಯೂ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಇದಕ್ಕೆ ರೀಸನ್ನು, ನಾನು ಕಾಂತಾರ ಮೂವಿಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಇಷ್ಟು ದಿನ. ಅದೊಂದೇ ರೀಸನ್ಗೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ಅರ್ಲಿ ಮಾರ್ನಿಂಗ್ 6:30 ಶೋಗೆ ಹೋಗಿದ್ದೆ, ಫಸ್ಟ್ ಶೋ. ಅದು ಏನೋ ಅನ್ನಿಸ್ತಾ ಗೊತ್ತಿಲ್ಲ, ಸಡನ್ನಾಗಿ ಹೋಗಬೇಕು ಅನ್ನಿಸ್ತು. ಫಸ್ಟ್ ಶೋ ಯಾವ ಮೂವಿಗೂ ತುಂಬ ಸ್ಕೂಲು ಕಾಲೇಜಲ್ಲಿ ಇದ್ದಾಗ ಹೋಗ್ತಾ ಇದ್ದೆ, ಬಟ್ ಈ ರೀಸೆಂಟಾಗಿ ಯಾವುದಕ್ಕೂ ಹೋಗಿರಲಿಲ್ಲ. ಅದು 6:30 ಮಾರ್ನಿಂಗಿಗೆ ಇದ್ದೆಲ್ಲ ಯಾವತ್ತೂ ಹೋಗಿಲ್ಲ ನಾನು. ಮ್ಯಾಕ್ಸಿಮಮ್ ಅಂದರೆ ಲೈಕ್ 10 o'clock ಶೋಸ್ ಎಲ್ಲ ಇರೋದು, 9:30 10 ಅದಕ್ಕೆ ಹೋಗ್ತಾಯಿದ್ದೆ. ಬಟ್ ಇದು ಅರ್ಲಿ ಮಾರ್ನಿಂಗ್ ಹೋಗಿದ್ದು ಫಸ್ಟ್ ಟೈಮು ನನ್ನ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಅದೊಂದೇ ರೀಸನ್ ಅಲ್ಲ, ಅದು ರಿವ್ಯೂ ಮಾಡಬೇಕು ಅಂತ ಇದೆ. ಬಟ್ ಕಾಂತಾರ ಮೂವಿಯಿಂದ ಸ್ಟಾರ್ಟ್ ಮಾಡೋಣ, ಆ ಮೂವಿಯಿಂದನೇ ರಿವ್ಯೂ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಮೂವಿ ರಿವ್ಯೂ ಬಗ್ಗೆ ಮಾತಾಡೋದಾದರೆ, ಕಾಂತಾರ ಮೂವಿ ಚಾಪ್ಟರ್ 1, ಇದನ್ನು ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಿಷಬ್ ಶೆಟ್ಟಿ ಆ್ಯಂಡ್ ಪ್ರೊಡ್ಯೂಸ್ಡ್ ಬೈ ಹೊಂಬಾಳೆ ಫಿಲಮ್ಸ್. ಸೊ ಇದೆಲ್ಲರಿಗೂ ಗೊತ್ತಿರೋದೆ. ಫಸ್ಟ್ ಕಾಂತಾರ ನೋಡಿದ್ದೀವಿ, ಎಷ್ಟು ಫೀಲ್ ಕೊಡ್ತು ನಮಗೆ, ಹೇಗೆ ಡಿಫ್ರೆಂಟಾಗಿ ವೈಬ್ ಆಗಿತ್ತು, ಡಿವೈನ್ ಆಗಿತ್ತು ಅಂತ ಎಲ್ಲ. ಸೊ ಅದೇ ರೀತಿ ಇರುತ್ತೆ ಅಂತ ಆಬ್ವಿಯಸ್ಲಿ ಎಲ್ಲರಿಗೂ ಎಕ್ಸ್ಪೆಕ್ಟೆಡ್. ಸೊ ಇದು ಹೇಗಿದೆ ಅಂದರೆ, ನಾನು ಇದ್ರ ಬಗ್ಗೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಅಥವಾ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಏನೋ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಮತ್ತು ಇದ್ರ ಜೊತೆ ನನಗೆ ಇನ್ನೊಂದು ಸಜೆಷನ್ ಏನು ಅಂದರೆ, ವ್ಯೂವರ್ಸ್ಗೆ, ಯಾವುದೇ ಮೂವಿ ಆಗಲಿ, ಯಾವುದೇ ರೀತಿ ಸೀರೀಸ್ ಆಗಲಿ, ವೆಬ್ ಸೀರೀಸ್ ಆಗಲಿ, ಮೂವೀಸ್ ಆಗಲಿ, ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಯಾವುದೇ ಆ್ಯಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಯಾರೇ ಆಗಲಿ, ಅದು ಅವ್ರು ಏನೇ ಒಂದು ಮೂವಿ ಮಾಡ್ತಾರೆ ಅಂದರೆ ಅದೊಂದು ಏನೋ ಒಂದು ಹೊಸ ಪ್ರಯತ್ನ. ಕೆಲವೊಬ್ಬರು ಬಿಸ್ನೆಸ್ಗೋಸ್ಕರ ಮಾಡ್ತಾರೆ, ಕೆಲವೊಬ್ಬರು ಎಂಟರ್ಟೈನ್ ಮಾಡಬೇಕು ಅಂತ ಮಾಡ್ತಾರೆ, ಕೆಲವೊಬ್ಬರು ಲೆಸನ್, ಅದರಲ್ಲಿಂದ ಏನಾದರೂ ಒಂದು ಲೆಸನ್, ಸೊಸೈಟಿಗೆ ಲೆಸನ್ ತಿಳಿಸ್ಬೇಕು ಅಂತ ಮಾಡ್ತಾರೆ. ಬಟ್ ಯಾರೇ ಆಗಲಿ ಒಂದು ಪ್ರಯತ್ನ ಪಡೋದು ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಅಷ್ಟೇ. ಅದ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಹೇಳೋದಾಗಲಿ, ಇನ್ನೊಂದಾಗಲಿ ಮಾಡೋದ್ರಿಂದ ಏನು ಅದರಿಂದ ಇದಾಗಲ್ಲ. ನಾನು ಮೊದಲು ತುಂಬ ರಿವ್ಯೂಸ್ ಮೇಲೆ ಡಿಪೆಂಡ್ ಆಗಿನೇ ಮೂವೀಸ್ ಎಲ್ಲ ನೋಡ್ತಾ ಇದ್ದೆ. ಅದ್ರ ಮುಖಾಂತರ ನನಗೆ ಎಷ್ಟು ತುಂಬ ವರ್ಷ ಹಂಗೆ ಮಾಡಿದ್ದೀನಿ. ಅದ್ರ ಮುಖಾಂತರ ನನಗೂ ಅರ್ಥ ಆಗಿದ್ದು ಒಂದೇನು ಅಂದರೆ, ಯಾರೇ ಒಬ್ಬರು ರಿವ್ಯೂ ಹೇಳ್ತಾರೆ, ಈಗ ನಾನೇ ರಿವ್ಯೂ ಹೇಳ್ತಿದ್ದೀನಿ ಅಂದರೆ ಅದು ನನ್ನ ಒಪಿನಿಯನ್, ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ನನ್ನ ಒಪಿನಿಯನ್. ಮತ್ತು ನಾನು ಯಾವ ಮೂಡಲ್ಲಿ ಹೋಗಿ ನೋಡಿರ್ತೀನಿ ಮೂವಿನ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಹೋಗಿ ನೋಡಿರ್ತೀನ, ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿರೋದು ನನಗೆ ಇಷ್ಟ ಇದ್ದು ಹೋಗಿರ್ತೀನ, ಅಥವಾ ಕಷ್ಟ ಆದ ಹೋಗಿರ್ತೀನ, ಅಥವಾ ಎಷ್ಟು ದೂರ ಟ್ರಾವೆಲ್ ಮಾಡಿ ಹೋಗಿರ್ತೀನಿ, ಮಲ್ಟಿಪ್ಲೆಕ್ಸಲ್ಲಿ ನೋಡಿರ್ತೀನಿ, ಸಿಂಗಲ್ ಸ್ಕ್ರೀನಲ್ಲಿ ನೋಡಿರ್ತೀನಿ, ಅದೆಲ್ಲ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಬ್ಬ ಮೂವೀಸು ಕೆಲವೊಬ್ರು ಏನು ಮಾಡ್ತಾರೆ, ರಿವ್ಯೂ ಮಾಡಲೇಬೇಕು ಅನ್ನೋ ಒಂದು ರೀಸನ್ಗೆ ಮಾಡ್ತಾ ಇರ್ತಾರೆ, ಆ ಹರಿಬರಿಯಲ್ಲಿ ನೋಡ್ತಾರೆ. ಇನ್ನು ಕೆಲವೊಬ್ಬರು ನಂತರ ಮೂವಿ ಫ್ರೀಕ್ಸ್ ಆಗಿರೋರೆಲ್ಲ ಏನು ಮಾಡ್ತಾರೆ ಅಂದರೆ, ಲೈಕ್ ಇಷ್ಟ ಇರಲಿ ಕಷ್ಟ ಇರಲಿ ನೋಡ್ತಾರೆ. ನೋಡಬೇಕು ಅಂದ್ಕೊಂಡ್ರೆ ನೋಡ್ತಾರೆ. ರಿವ್ಯೂ ಕೊಡಬೇಕು ಅಂತ ಎಲ್ಲ ನೋಡೋದಿಲ್ಲ, ಬಟ್ ಜನರಲಾಗಿ ನೋಡಬೇಕು ಅನಿಸಿದ್ರೆ ನೋಡ್ತಾರೆ. ಅದೇ ಥರ ನಾನು ಇವತ್ತು ನೋಡಿದ್ದು. ನಾನು ತುಂಬ ಜನಕ್ಕೆ ಒಂದೇ ಒಂದು ಸಜೆಷನ್ ಏನು ಅಂತಂದರೆ, ಯಾವುದೇ ರಿವ್ಯೂ ಡಿಪೆಂಡ್ ಆಗಿ ಯಾರೂ ಮೂವೀಸ್ನ ನೋಡೋದಕ್ಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಆದರೆ ಹೋಗಿ, ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಓಕೆ, ಸೆಕೆಂಡ್ರಿ. ಬಟ್ ಹೋಗಿ ಮೂವಿ ಥಿಯೇಟ್ರಲ್ಲಿ ಹೋಗಿ ನೋಡಿ. ಕೆಲವೊಂದು ಮೂವೀಸು, ಎಲ್ಲ ಮೂವೀಸು ಹೇಳೋಕ್ಕಾಗಲ್ಲ, ಯಾಕಂದರೆ ಅದರಲ್ಲೂ ನಿಮಗೆ ಮೂವೀಸ್ ಅಂದಿದ ತಕ್ಷಣ ಲೈಕ್ ಇವಾಗಂತೂ ಮಲ್ಟಿಪ್ಲೆಕ್ಸ್ರೆಲ್ಲ ಮೂವಿ ನೋಡಬೇಕಂದ್ರೆ ಕಷ್ಟನೇ ಇದೆ. ಯಾಕಂದ್ರೆ ಮಿನಿಮಮ್ ಒಂದು 500ಇಂದ 1000 ಬೇಕು. ಇಬ್ಬರು ಹೋದರೆ 1000 ರೂಪೀಸ್ ಬೇಕೇ ಬೇಕು, ಒಬ್ಬರು ಅಂದರೆ 500 ರೂಪೀಸ್ ಬೇಕು. ಸೊ ಈ ಥರ ಇರಬೇಕಾದ್ರೆ ಅದು ಆ ವ್ಯಾಲ್ಯೂ ಇರುತ್ತೆ, ಆ ಮನಿಗೂ ವ್ಯಾಲ್ಯೂ ಇರುತ್ತೆ. ಆ ಮನಿಗಿಂತ ಜಾಸ್ತಿ ನೀವೇನು ಟೈಮ್ ಕೊಡ್ತೀರಲ್ಲ, 3 hours, ಅದೆಲ್ಲ ಪ್ರೈಸ್ಲೆಸ್. ಅದಕ್ಕೆಲ್ಲ ನೀವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಆ ಪ್ರೈಸ್ನ ನೀವು ಎಂಟರ್ಟೈನ್ಮೆಂಟು ಸಿಗಬೇಕು ಅನ್ನೋ ವಿಚಾರಕ್ಕೆ ಹೋಗೋದು ಒಳ್ಳೆಯದು. ಸೊ ಕೆಲವೊಂದು ಮೂವೀಸು ವರ್ಡ್ ಆಫ್ ಮೌತೇ ನಿಮಗೆ ಗೊತ್ತಾಗುತ್ತೆ, ಹೇಳ್ತಾರೆ, ಫ್ರೆಂಡ್ಸ್ ನೋಡಿರ್ತಾರೆ, ಅವರು ಚೆನ್ನಾಗಿದೆ ಅಂತಂದರೆ ಇಮಿಡಿಯೇಟಾಗಿ ಹೋಗ್ತಾರೆ. ಕೆಲವೊಬ್ಬರು ಅದು ಇನ್ನು ಮೆಜಾರಿಟಿ ಆಫ್ ದ ಮಾಸಸ್ ಏನಂತಾರೆ ಜನಗಳು, ಡಿಪೆಂಡ್ಸ್ ಆನ್ ರಿವ್ಯೂಸ್. ಸೊ ರಿವ್ಯೂಸ್ ಎಲ್ಲ ಅಷ್ಟೇ, ಎಷ್ಟೊಂದು ಜನ ಬರೀ ರಿವ್ಯೂ ಮಾಡಿನೇ ಲಕ್ಷ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಅವರು ಅದರಲ್ಲಿ ಹೇಳ್ತಾರೆ ಅವ್ರಿಗೇನು ಇಷ್ಟ, ಅವ್ರಿಗೇನು ಕಷ್ಟ ಅನ್ನೋದನ್ನ ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಬಟ್ ಫೈನಲ್ ಡಿಸಿಷನ್ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾವುದೇ ಒಂದು, ಎಲ್ಲರೂ ಅಷ್ಟೇ, ಎಲ್ಲರಿಗೂ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ, ಯಾವುದೂ ಪರ್ಫೆಕ್ಟ್ ಆಗೋಲ್ಲ. ಈಗ ನೋಡಿ, ನಾನು 6:00 ನೋಡಿದ್ದು ಮೂವಿ, 9:00 ಬಂದೆ ಮನೆ ಹತ್ರ ಆಲ್ರೆಡಿ 2-3 ಜನ ನಿಂತಿದ್ರು. ಕೇಳಿದ್ರು ನನಗೆ ಹೇಗಿತ್ತು ಮೂವಿ ಅಂತ. ಚೆನ್ನಾಗಿತ್ತು ಅಂದರೆ ಅವ್ರು ಆಲ್ರೆಡಿ ಹೇಳ್ತಿದ್ರೆ, ಸೆಕೆಂಡ್ ಹಾಫ್ ಲ್ಯಾಗ್ ಇತ್ತಂತೆ, ಹೌದಾ ಅಂತ ಕೇಳಿದ್ರು. ನಾನಂದೆ ನನಗೇನು ಆ ಥರ ಅನ್ನಿಸ್ಲಿಲ್ಲ. ಸೊ ಅದರ ಅರ್ಥ ಏನಂದರೆ, ಒಬ್ರಿಗೆ ಲ್ಯಾಗ್ ಅನಿಸುತ್ತೆ, ಒಬ್ರಿಗೆ ಶಾರ್ಟ್ ಅನಿಸುತ್ತೆ, ಒಬ್ರಿಗೆ ಒಂದು ಇಷ್ಟ ಆಗುತ್ತೆ, ಒಬ್ರಿಗೊಂದು ಕಷ್ಟ ಆಗುತ್ತೆ. ಸೊ ಅದು ಬಂದ್ಬಿಟ್ಟು ಅವ್ರ ಪರ್ಸ್ನಲ್ ರೀಸನ್. ನೀವು ಅದನ್ನು ಮೈಂಡಲ್ಲಿ ಇಟ್ಕೊಂಡು, ನಾನೇನೋ ಒಂದು ಹೇಳ್ತೀನಿ, ಏನೋ ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಇತ್ತು ಅಂತ, ಇಲ್ಲ ಸ್ವಲ್ಪ ಕಮ್ಮಿ ಇತ್ತು ಅಂತ ಏನೋ ಒಂದು ಹೇಳ್ತೀನಿ.
ಸೊ ಅದ್ರ ಮುಖಾಂತರ ನೀವು ಡಿಪೆಂಡ್ ಆಗಿ ಯಾವುದೇ ಮೂವಿನ ನೋಡೋಕೆ ಹೋಗಬೇಡಿ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಮೂವಿ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದಂಥ ಮೂವಿ ಪರ್ಟಿಕ್ಯುಲರ್ಲಿ. ಸೊ ಇದನ್ನು ಮೂವಿ ಥಿಯೇಟ್ರಿಗೆ ಹೋಗಿನೇ ನೋಡಿ. ಥ್ಯಾಂಕ್ ಯು.